ಎಲ್ಲರಿಗೂ ನಮಸ್ಕಾರ. ಪ್ರೋ ಫೈನಾನ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ವಿನಯ್, ನನ್ನ ಜೊತೆ ಇದ್ದಾರೆ ಮಹೇಶ್ ಸರ್. ನಮಸ್ತೆ ಸರ್. ನಮಸ್ಕಾರ ವಿನಯ್. ಇವತ್ತು ಕೆಲವು ಕ್ವಶನ್ಸ್ಗಳಿದೆ ಸರ್, ಕೇಳ್ಬೋದು. ಕ್ರೆಡಿಟ್ ಸ್ಕೋರ್ ಅಂದರೆ ಏನು ಸರ್? ಓಕೆ, ವೆರಿ ಗುಡ್ ಕ್ವೆಶ್ಚನ್ ವಿನಯ್. ಕ್ರೆಡಿಟ್ ಸ್ಕೋರ್ ಅಂದರೆ ಏನು ನೋಡಿ, ಇವತ್ತು ನಾವು ಮಕ್ಕಳು ಹೇಗೆ ಸ್ಕೋರ್ ಮಾಡ್ತಾ ಇದ್ದಾರೆ, ಮ್ಯಾಥಮೆಟಿಕ್ಸ್ನಲ್ಲಿ ಎಷ್ಟು ಬರ್ತಾ ಇದೆ, ಸೈನ್ಸಲ್ಲಿ ಎಷ್ಟು ಬರ್ತಾ ಇದೆ ಅಂತ ಸಾಕಷ್ಟು ತಲೆ ಕೆಡಿಸ್ಕೊಳ್ಳುವಂಥ ಪ್ರತಿದಿನ ನಡೀತಾನೆ ಇರುತ್ತೆ, ನಾವು ನೋಡ್ತಾನೆ ಇರ್ತೀವಿ. ಆದರೆ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ನಿಮಗೂ ಕೂಡ ಒಂದು ಸ್ಕೋರ್ ಇದೆ, ಅದೇ ಕ್ರೆಡಿಟ್ ಸ್ಕೋರ್. ಸೊ ನೀವು ಫೈನಾನ್ಷಿಯಲಿ ಎಷ್ಟು ಡಿಸಿಪ್ಲಿನ್ ಇದ್ದೀರಾ ಅನ್ನೋದು ಈ ಒಂದು ಕ್ರೆಡಿಟ್ ಸ್ಕೋರ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಕ್ರೆಡಿಟ್ ಸ್ಕೋರನ್ನು ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳು ಕೊಡ್ತಾ ಹೋಗ್ತವೆ. ಇದನ್ನೆಲ್ಲ ರೆಗ್ಯುಲೇಟ್ ಮಾಡೋದಕ್ಕೆ ಸೆಬಿ ಅನ್ನೋ ಒಂದು ಆಥರೈಸ್ಡ್ ಬಾಡಿ ಇದೆ. ನಿಮ್ಮ ಕ್ರೆಡಿಟ್ ಸ್ಕೋರ್ 300 ಇಂದ ಸ್ಟಾರ್ಟ್ ಆಗಿ 900 ವರೆಗೂ ಇರುತ್ತೆ. 750 ಎಬವ್ ಇತ್ತು ಅಂತ ಹೇಳಿದ್ರೆ ನೀವು ಫೈನಾನ್ಷಿಯಲಿ ತುಂಬಾ ಡಿಸಿಪ್ಲಿನ್ ಇದ್ದೀರಾ ಅಂತ ಹೇಳಿ. 750ಗಿನ ಕಮ್ಮಿ ಇತ್ತು ಅಂತ ಹೇಳಿದ್ರೆ ನೀವು ಫೈನಾನ್ಷಿಯಲಿ ಡಿಸಿಪ್ಲಿನ್ ಇಲ್ಲ ಅಂತ. ಸೊ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗ್ತಾ ಆಗ್ತಾ ನಿಮಗೆ ಎಷ್ಟೋ ಸಲ ಲೋನ್ ಸ್ಯಾಂಕ್ಷನ್ ಆಗುವಂಥದ್ದು ಚಾನ್ಸಸ್ಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಕ್ರೆಡಿಟ್ ಲೋನ್ ಸ್ಯಾಂಕ್ಷನ್ ಮಾಡುವಾಗ ಕ್ರೆಡಿಟ್ ಸ್ಕೋರ್ ಏನು ಮ್ಯಾಟರ್ ಆಗುತ್ತೆ? ವೆರಿ ಗುಡ್ ಕ್ವೆಶ್ಚನ್ ವಿನಯ್. ನೋಡಿ, ಲೋನ್ ಸ್ಯಾಂಕ್ಷನ್ ಆಗಬೇಕಾದ್ರೆ ಬ್ಯಾಂಕ್ಗಳು ಮಾಡುವಂಥ ಮೊದಲನೇ ಕೆಲಸ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಚೆಕ್ ಮಾಡ್ತಾರೆ. ಸೊ ಅವ್ರು ಚೆಕ್ ಮಾಡೋಂಥ ಸಂದರ್ಭದಲ್ಲಿ ನಿಮ್ಮ ಸ್ಕೋರ್ ಏನಾದರೂ 750ಗಿನ ಅಥವಾ 730ಗಿನ ಏನಾದರೂ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಎಷ್ಟೋ ಬ್ಯಾಂಕ್ಗಳು ನಿಮಗೆ ಲೋನನ್ನು ಕೊಟ್ಟರು ಕೂಡ, ಸ್ಯಾಂಕ್ಷನ್ ಮಾಡಿದ್ರು ಕೂಡ ಅತಿ ಹೆಚ್ಚು ರೇಟ್ ಆಫ್ ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾರೆ. ಸೊ ಸ್ಕೋರ್ ಏನಾದರೂ ಚೆನ್ನಾಗಿತ್ತು ಅಂತ ಅಂದ್ಕೊಳ್ಳಿ, ನಿಮಗೆ ಬೇಗ ಸ್ಯಾಂಕ್ಷನ್ ಆಗುತ್ತೆ, ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ಸ್ಯಾಂಕ್ಷನ್ ಆಗುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸು ಇದರಿಂದ ಇದೆ. ಕಮ್ಮಿ ಅಂದರೆ ಏನು, ಜಾಸ್ತಿ ಅಂದರೆ ಏನು ನೋಡಿ, ಇವತ್ತು ಪರ್ಸನಲ್ ಲೋನಿಗೆ ನಿಮಗೆ 10.5 ಇಂದ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಟಾಪ್ ಬ್ಯಾಂಕ್ಗಳು, ಟಾಪ್ ಪ್ರೈವೇಟ್ ಬ್ಯಾಂಕ್ಸ್ಗಳು ಇವತ್ತು 10.5ನ ನಿಮಗೆ ಇಂಟ್ರೆಸ್ಟನ್ನು ಕೊಡೋದಕ್ಕೆ ರೆಡಿ ಇರ್ತವೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಒಳ್ಳೆ ಸ್ಕೋರ್ ಇದ್ರೆ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ಲೋನ್ ಸಿಗುತ್ತೆ. ಸೊ ಸ್ಕೋರ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ, 20 to 24% ಪರ್ ಆ್ಯನಮ್ವರೆಗೂ ಹೋಗುತ್ತೆ. ಸೊ ಇದು ನಿಮ್ಮ ಪಾಕೆಟಿಗೆ ಭಾರ. ಓಕೆ, ಮತ್ತೆ ಈಗ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಮಾಡುವುದು ಹೇಗೆ? ವೆರಿ ಗುಡ್ ಕ್ವೆಶ್ಚನ್ ವಿನಯ್. ಹಾಗಾದ್ರೆ ನಿಮ್ಮ ಸ್ಕೋರ್ನ ಜಾಸ್ತಿ ಮಾಡ್ಕೋಬೇಕು ಅನ್ನೋದು ಎಲ್ಲರ ಮೈಂಡಲ್ಲೂ ಇದ್ದೇ ಇರುತ್ತೆ. ಸೊ ಹಾಗಾದ್ರೆ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು? ಮೊದಲನೇ ವಿಷಯ ಎಲ್ಲರ ತಲೆನಲ್ಲಿ ಇಟ್ಕೊಳ್ಳಿ, ಎಲ್ಲದನ್ನು ನೀವು ಕ್ರೆಡಿಟ್ ಕಾರ್ಡ್ನಲ್ಲಿ ಪರ್ಚೇಸ್ ಮಾಡ್ತಾ ಹೋಗ್ತೀರಾ, ಸಾಕಷ್ಟು ಬಾರಿ ನೋಡಿದ್ದೀವಿ. ಸೊ ಆದರೆ ಮಾಡಿ, ತೊಂದರೆ ಇಲ್ಲ. ಯೋಚನೆ ಮಾಡಿ, ಕ್ರೆಡಿಟ್ ಕಾರ್ಡ್ಗೆ ಒಂದು ಲಿಮಿಟ್ ಅಂತ ಇರುತ್ತೆ. ಆ ಲಿಮಿಟ್ನಲ್ಲಿ 30%ಗಿನ ಜಾಸ್ತಿ ಯೂಸ್ ಮಾಡ್ಕೋಬೇಡಿ. 1 ಲಕ್ಷ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಇತ್ತು ಅಂತ ಅಂದರೆ 30,000ಗಿನ ಜಾಸ್ತಿ ನೀವು ಯೂಸ್ ಮಾಡ್ಕೋಬಾರ್ದು, ಮೊದಲನೇದು. ಎರಡನೇದು, ನೀವೇನಾದರೂ ಎಕ್ಸಿಸ್ಟಿಂಗ್ ಲೋನ್ ಏನಾದರೂ ಪೇ ಮಾಡ್ತಾ ಇದ್ರೆ ಯಾವುದೇ EMIಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಮತ್ತೆ ಲೋನ್ ಕಟ್ಟಕ್ಕಾಗಿಲ್ಲ ಅಂತೇಳಿ ಬ್ಯಾಂಕ್ ಹತ್ರ ಹೋಗಿ ಸೆಟ್ಲ್ಮೆಂಟ್ ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ. ನೆಕ್ಸ್ಟ್ ಏನು ಫ್ಯೂಚರ್ನಲ್ಲಿ ನಿಮ್ಗೆ ಯಾವುದೇ ಥರ ಲೋನ್ ಸಿಗಲ್ಲ, ಡೋಂಟ್ ಗೋ ಫಾರ್ ಸೆಟಲ್ಮೆಂಟ್. ಸೊ ಮತ್ತೆ ಎಷ್ಟೋ ಜನ ಹೇಳ್ತಾರೆ ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡೋದ್ರಿಂದ ನಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗುತ್ತೆ ಅಂತ ಹೇಳಿ. ನೋಡಿ, ಆ ಥರ ಏನಾಗೋದಿಲ್ಲ. ನಿಮ್ಮ ಕ್ರೆಡಿಟ್ ಸ್ಕೋರನ್ನು ನೀವೇ ಚೆಕ್ ಮಾಡಿಕೊಂಡ್ರೆ ಅದನ್ನು ನಾವು ಸಾಫ್ಟ್ ಚೆಕ್ ಅಂತ ಕರಿತೀವಿ. ನಿಮ್ಮ ಸ್ಕೋರನ್ನು ಬ್ಯಾಂಕ್ಗಳು ಚೆಕ್ ಮಾಡಿದ್ರೆ ಹಾರ್ಡ್ ಚೆಕ್ ಅಂತ ಕರಿತೀವಿ. ಈ ಹಾರ್ಡ್ ಚೆಕ್ಗಳಿಂದ ಬ್ಯಾಂಕ್ಗಳು ಚೆಕ್ ಮಾಡೋದ್ರಿಂದ ನಿಮ್ಮ ಕ್ರೆಡಿಟ್ ಸ್ಕೋರಿಗೆ ಹೊಡೆತ ಬೀಳುತ್ತೆ. ನೀವು ಚೆಕ್ ಮಾಡೋದ್ರಿಂದ ಯಾವುದೇ ಥರ ತೊಂದರೆ ಇಲ್ಲ. ಓಕೆ, ಮತ್ತೆ ಈಗ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡೋದು ಹೇಗೆ? ವೆರಿ ಗುಡ್ ಕ್ವೆಶ್ಚನ್. ಸೊ ಇವತ್ತು ನೀವೆಲ್ಲ ಸಾಕಷ್ಟು UPI ಆ್ಯಪ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ವಿ, ಫೋನ್ ಪೇ, ಗೂಗಲ್ ಪೇ, ಇದೆಲ್ಲ ಯೂಸ್ ಮಾಡ್ತಾ ಇದ್ವಿ. ನೋಡಿ, ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳು ತುಂಬಾನೇ ಇದಾವೆ. ಆದರೆ ಗೂಗಲ್ ಪೇನಲ್ಲಿ ನಿಮಗೆ ಸಿಬಿಲ್ಸ್ ಕಡೆಯಿಂದನೇ ಸ್ಕೋರ್ ಸಿಗುತ್ತೆ. ಎಷ್ಟೋ ಬ್ಯಾಂಕ್ಗಳು ಲೋನ್ ಸ್ಯಾಂಕ್ಷನ್ ಆಗುವಂಥ ಟೈಮ್ನಲ್ಲಿ ಸಿಬಿಲ್ ಸ್ಕೋರನ್ನೇ ಚೆಕ್ ಮಾಡ್ತವೆ. ಸೊ ಸಿಬಿಲ್ ಸ್ಕೋರನ್ನು ಚೆಕ್ ಮಾಡೋದು ಹೇಗೆ ಅಂತಂದರೆ, ಗೂಗಲ್ ಪೇಗೆ ನೀವು ಹೋಗಬೇಕಾಗುತ್ತೆ. ಗೂಗಲ್ ಪೇನಲ್ಲಿ ನೀವು ಅಮೌಂಟ್ ಚೆಕ್ ಮಾಡ್ತಿರಲ್ಲ, ಅಕೌಂಟ್ ಬ್ಯಾಲೆನ್ಸನ್ನು, ಅಲ್ಲಿ ಮೊದಲನೇ ಆಪ್ಷನ್ ಇರುತ್ತೆ ನೋಡಿ, ಚೆಕ್ ಯುವರ್ ಸಿಬಿಲ್ ಸ್ಕೋರ್ ಅಂತ ಹೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಏನು ಪ್ಯಾನ್ ನಂಬರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಹೆಸರನ್ನ ನೀವು ಮೆನ್ಷನ್ ಮಾಡಿದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ನೀವು ಚೆಕ್ ಮಾಡ್ಕೋಬಹುದು. ಆದರೆ ನೆನಪಲ್ಲಿರಲಿ, ನಿಮ್ಮಲ್ಲಿ ಯಾವುದೇ ಥರ ಎಕ್ಸಿಸ್ಟಿಂಗ್ ಲೋನ್ ಇಲ್ಲ, ಅಥವಾ ಹಳೆ ಲೋನ್ ಯಾವುದು ತಗೊಂಡೇ ಇಲ್ಲ, ಅಥವಾ ಯಾವುದೇ ಥರ ಒಂದು ಕ್ರೆಡಿಟ್ ಕಾರ್ಡು ಕೂಡ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ನಿಲ್ ಆಗಿರುತ್ತೆ. ಅಂದರೆ ಕ್ರೆಡಿಟ್ ಸ್ಕೋರ್ ನಿಮ್ಗೆ ಸ್ಟಾರ್ಟೇ ಆಗಿರೋದಿಲ್ಲ. ಸೊ ಇದು ನಿಮ್ಮ ನೆನಪಲ್ಲಿ ಇರಬೇಕಾಗತ್ತೆ. ಸೊ ಓಕೆ, ಈ ಥರ ಎಲ್ಲ ನಿಮಗೆ ಫೈನಾನ್ಷಿಯಲ್ ರಿಲೇಟೆಡ್ ಮ್ಯಾಟರ್ಸ್ಗಳು ಇನ್ನು ಮುಂದೆ ಕಾಲಕ್ಕೆ ಅಪ್ಡೇಟ್ ಆಗಬೇಕು ಅಂತ ಇದ್ದ ಪಕ್ಷದಲ್ಲಿ
ದಯಮಾಡಿ ಪ್ರೋ ಫೈನಾನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವಿನಯ್, ಸಾಕಷ್ಟು ಒಳ್ಳೆಯ ವಿಚಾರಗಳನ್ನ ಇವತ್ತು ಡಿಸ್ಕಸ್ ಮಾಡೋದಕ್ಕೆ ನೀವು ನಮ್ಗೆ ಸಹಾಯ ಮಾಡಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.